Hi guys, welcome back to the company law administration part 2. Let us see the next topic, that is body corporate. Let us see what is the meaning of body corporate. A large company or group of companies authorized to act as a single entity and reorganized as such in law. A large company and group of companies formed and authorized in a single entity, it is called as a body corporate. Next, you can write another meaning also. Body corporate include Indian company as well as foreign company in its ambit. However, the word company includes only a company incorporated under the company. On body corporate, Indian company as well as foreign company na lead ಮಾಡುತ್ತೆ. However, both also combines Indian company and foreign companies na combine ಮಾಡಿ ಒಂದು company form ಮಾಡೋದೇ body corporate ಅಂತ ಕರೀತಾರೆ under the Act of 2013. Let us see the next topic, that is features of body corporate. First point is separate legal entity. One separate one name and fame iradu, having a separate legal entity like name, fame of a company their own. Their own agi one name ಮತ್ತೆ legal entity, one fame iradne separate legal entity ಅಂತ ಕರೀತಾರೆ. Next, continuous life. ನಮ್ಮ ಥ್ರೂಔಟ್ ದ ಲೈಫ್ ನಮ್ಮ ಬಿಸ್ನೆಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ಒಂದ್ಸತಿ ಹೈಕ್ ಒಂದ್ಸತಿ ಡೌನ್ ಹೋಗ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರಬೇಕು ನಮ್ಮ ಬಿಸ್ನೆಸ್ಸಲ್ಲಿ. ನೆಕ್ಸ್ಟ್ ಇಸ್ ಎಬಿಲಿಟಿ ಟು ಅಕ್ವೈರ್ ಕ್ಯಾಪಿಟಲ್. ಒಂದು ಕಸ್ಟಮರ್ಸ್ನ ಅಥವಾ ಇನ್ವೆಸ್ಟರ್ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಂತ ಗಿವಿಂಗ್ ದ ಲೆಸ್ ಇಂಟ್ರೆಸ್ಟ್ನ ಕೊಟ್ಟರೆ ನಾವು ಇನ್ವೆಸ್ಟರ್ಸ್ ನಮಗೆ ಅಟ್ರಾಕ್ಟ್ ಆಗಿ ನಾವು ವಿ ಕ್ಯಾನ್ ಅಕ್ವೈರ್ ದ ಕ್ಯಾಪಿಟಲ್ ಆಫ್ ದೆಮ್. ದಟ್ ಈಸ್ ದ ಎಬಿಲಿಟಿ ಟು ಅಕ್ವೈರ್ ಕ್ಯಾಪಿಟಲ್. ಟ್ರಾನ್ಸ್ಫರ್ಬಿಲಿಟಿ, ನಾವು ಶೇರ್ಸ್ನ ಒಂದು ಪರ್ಸನ್ಗಿಂತ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಈಸಿಲಿಯಾಗಿ ಶೇರ್ಸ್ನ. ನೆಕ್ಸ್ಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ. ಪಬ್ಲಿಕ್ಕಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ, ಪ್ರೈವೇಟ್ ಕಂಪ್ನಿಯಲ್ಲಿ 200 ಲಯಬಿಲಿಟೀಸ್. ನೆಕ್ಸ್ಟ್ ಈಸ್ ಗೌರ್ಮೆಂಟ್ ರೆಗ್ಯುಲೇಷನ್. ಇನ್ನೊಂದು ಪ್ರೈವೇಟ್ ಕಂಪ್ನಿ ಹ್ಯಾವಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ದ ಗೌರ್ಮೆಂಟ್. ಪ್ರೈವೇಟ್ ಕಂಪ್ನಿಯಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಅದನ್ನು ನಾವು ಈಸಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾಗ ನಮ್ಮ ಬಿಸ್ನೆಸ್ನ ಈಸಿಯಾಗಿ ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಟ್ಯಾಕ್ಸೇಷನ್. Paying of taxation to the government from the companies, it can be useful, it can be difficult to us. Paying every month or weekly, otherwise yearly once, taxation must be paid to the government. These are the features of body corporate. Next topic is difference between public company and private company. In public company formation is difficult. Certificate of incorporation and business commencement certificate must be obtained for formation. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಸರ್ಟಿಫಿಕೇಟ್ ಬೇಕು ಮತ್ತು ರಿಜಿಸ್ಟರ್ ಆಗಿರಬೇಕು ಅಂಡರ್ ದ ಕಂಪ್ನೀಸ್ ಆ್ಯಕ್ಟ್ 2013. ಅದು ಫಾರ್ಮೇಷನ್ ಇಸ್ ಡಿಫಿಕಲ್ಟ್ ಆಗಿರುತ್ತೆ ಪಬ್ಲಿಕ್ ಕಂಪ್ನಿಯಲ್ಲಿ. ಪ್ರೈವೇಟ್ ಕಂಪ್ನಿ ಇನ್ ಫಾರ್ಮೇಷನ್ ಇಸ್ ನಾಟ್ ಸೋ ಡಿಫಿಕಲ್ಟ್. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇಸ್ ಸಫಿಷಿಯಂಟ್ ಫಾರ್ ದ ಇನ್ಫಾರ್ಮೇಷನ್. ಪ್ರೈವೇಟ್ ಕಂಪ್ನಿಯಲ್ಲಿ ಫಾರ್ಮೇಷನ್ ಇಸ್ ಡಿಫಿಕಲ್ಟ್ ಆಗಿ ಏನೇ ಇರಲ್ಲ, ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ ಮತ್ತು ರಿಜಿಸ್ಟರ್ ಆಗಿರ್ತಾರೆ. ಇನ್ಫಾರ್ಮೇಷನ್ಸ್ ಎಲ್ಲ ದೇ ಕ್ಯಾನ್ ಪ್ರೊವೈಡ್ ಇಟ್. In public company, name of the company, it must have the word limited in its name. ಲಿಮಿಟೆಡ್ ಕಂಪ್ನಿ ಅಂತ ರಿಜಿಸ್ಟರ್ ಆಗಿರಬೇಕು ಪಬ್ಲಿಕ್ ಕಂಪ್ನಿಯಲ್ಲಿ. ಇನ್ ಪ್ರೈವೇಟ್ ಕಂಪ್ನಿ ನೇಮ್ ಆಫ್ ದ ಕಂಪ್ನಿ ಇಟ್ ಮಸ್ಟ್ ಹ್ಯಾವ್ ದ ವರ್ಡ್ ಪ್ರೈವೇಟ್ ಕಂಪ್ನಿ PVT ಕಂಪ್ನಿ ಇನ್ ಇಟ್ಸ್ ನೇಮ್. ಪ್ರೈವೇಟ್ ಅಂತ ಬಂದಾಗ ಪ್ರೈವೇಟ್ PVT ಅಂದರೆ ಪ್ರೈವೇಟ್ ಕಂಪ್ನಿ ಅಂತ ನೇಮ್ ರಿಜಿಸ್ಟರ್ ಆಗಿರಬೇಕು ಪ್ರೈವೇಟ್ ಕಂಪ್ನಿಯಲ್ಲಿ ನೇಮ್ ಆಫ್ ದ ಕಂಪ್ನಿ. ಪಬ್ಲಿಕ್ ಕಂಪ್ನಿ ಮೆಂಬರ್ಶಿಪ್ ಬಂದು ಮಿನಿಮಮ್ 7 ಮೆಂಬರ್ಸ್, ಮ್ಯಾಕ್ಸಿಮಮ್ ದೆರ್ ಇಸ್ ನೋ ಅನ್ಲಿಮಿಟೆಡ್. ಪ್ರೈವೇಟ್ ಕಂಪ್ನಿಯಲ್ಲಿ ಮೆಂಬರ್ಶಿಪ್ ಬಂದು ಮಿನಿಮಮ್ 2 ಮೆಂಬರ್ಸ್ ಇರ್ತಾರೆ, ಮ್ಯಾಕ್ಸಿಮಮ್ 200. ನೆಕ್ಸ್ಟ್ ಪಬ್ಲಿಕ್ ಕಂಪ್ನಿ ಪ್ರಾಸ್ಪೆಕ್ಟ್ ಬಂದು ಫಿಲ್ಲಿಂಗ್ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಇನ್ ಲಿಯೂ ಆಫ್ ದ ಪ್ರಾಸ್ಪೆಕ್ಟ್ಸ್ ಇನ್ ಕಂಪಲ್ಸರಿ. ಒಂದು ಫೈಲಲ್ಲಿ ಫಿಲ್ ಮಾಡಬೇಕು, ನಮ್ಮ ನೇಮ್ ಅಡ್ರೆಸ್ ಎಲ್ಲ ಕಂಪಲ್ಸರಿ ಆಗಿರುತ್ತೆ. ಪ್ರೈವೇಟ್ ಕಂಪ್ನಿಯಲ್ಲಿ ಪ್ರಾಸ್ಪೆಕ್ಟ್ಸ್ ಫಿಲ್ಲಿಂಗ್ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ ಇನ್ ಲಿಯೂ ಆಫ್ ದ ಪ್ರಾಸ್ಪೆಕ್ಟ್ಸ್ ಇದು ನಾಟ್ ಕಂಪಲ್ಸರಿ ಆಗಿ ಏನಿರಲ್ಲ ನಮ್ಮ ಬಯೋಡೇಟಾ ಎಲ್ಲ ಫಿಲ್ ಮಾಡೋಕ್ಕೆ. ಇನ್ ಪಬ್ಲಿಕ್ ಕಂಪ್ನಿ ಸೈನಿಂಗ್ ಆಫ್ ಮೆಮೊರಂಡಮ್ ಆ್ಯಂಡ್ ಆರ್ಟಿಕಲ್ಸ್ 7 ಮೆಂಬರ್ಸ್ ಹ್ಯಾವ್ ಟು ಸೈನ್. 7 ಮೆಂಬರ್ಸ್ ಮೆಮೊರಂಡಮ್ ಆಫ್ ಆರ್ಟಿಕಲ್ಸಲ್ಲಿ ಸೈನ್ ಮಾಡಬೇಕಾಗುತ್ತೆ. ಇನ್ ಪ್ರೈವೇಟ್ ಕಂಪ್ನಿ ಸೈನಿಂಗ್ ಮೆಮೊರಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಸಿಗ್ನೇಚರ್ ಆಫ್ 2 ಮೆಂಬರ್ಸ್ ಇಸ್ ಸಫಿಷಿಯೆಂಟ್. 2 ಪರ್ಸನ್ಸ್ ಮಾತ್ರ ಸಫಿಷಿಯೆಂಟ್ ಆಗಿರ್ತಾರೆ ಸೈನ್ ಮಾಡೋಕ್ಕೆ ಪ್ರೈವೇಟ್ ಕಂಪ್ನಿಲಿ. ಪಬ್ಲಿಕ್ ಕಂಪ್ನಿ ಪ್ರಿಪ್ರೇಷನ್ ಆಫ್ ಆರ್ಟಿಕಲ್ಸ್ ಇಟ್ ನೀಡ್ ನಾಟ್ ಟು ಪ್ರಿಪೇರ್ ಆರ್ಟಿಕಲ್ಸ್ ನೀನು ಪ್ರಿಪೇರ್ ಮಾಡೋಂಗಿಲ್ಲ ಪಬ್ಲಿಕ್ ಕಂಪ್ನಿಲಿ. ಪ್ರೈವೇಟ್ ಕಂಪನಿಯಲ್ಲಿ ಕಂಪಲ್ಸರಿ ಆರ್ಟಿಕಲ್ಸ್ ಹ್ಯಾವ್ ಟು ಬಿ ಪ್ರಿಪೇರ್. ನಾವು ಕಂಪಲ್ಸರಿಯಾಗಿ ಆರ್ಟಿಕಲ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಪಬ್ಲಿಕ್ ಇಶ್ಯೂ ಆಫ್ ಕ್ಯಾಪಿಟಲ್ ಪಬ್ಲಿಕ್ ಕಂಪ್ನಿಯಲ್ಲಿ ಬಂದರೆ ಇಟ್ ಕ್ಯಾನ್ ಇನ್ವೈಟ್ ದ ಪಬ್ಲಿಕ್ ಟು ಸಬ್ಸ್ಕ್ರೈಬರ್ ಫಾರ್ ಇಟ್ಸ್ ಶೇರ್ಸ್ ಥ್ರೂ ಪ್ರಾಸ್ಪೆಕ್ಟ್ಸ್. ನಾವು ಪಬ್ಲಿಕ್ನ ಇನ್ವೈಟ್ ಮಾಡ್ಬೋದು, ಶೇರ್ಸ್ಗೋಸ್ಕರ ಕಾಲ್ ಅಪ್ ಮಾಡ್ಬೋದು. ಇನ್ ಪ್ರೈವೇಟ್ ಕಂಪ್ನಿ ಇಟ್ ಕೆನಾಟ್ ಇನ್ವೈಟ್ ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಶೇರ್ಸ್. ನಾವು ಕಾಲ್ ಅಪ್ ಮಾಡೋಂಗಿಲ್ಲ, ಪಬ್ಲಿಕ್ ಬಂದು ಅವರೇ ದೇ ಕ್ಯಾನ್ ರಿಜಿಸ್ಟರ್ ಇನ್ ದ ಶೇರ್ಸ್.
Transfer of shares in public company. Shares are freely transferable from one person to another person. They can be quoted on the stock exchange. ನಾವು ಶೇರ್ಸ್ನ ಈಸಿಯಾಗಿ ಫ್ರೀಲಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಪರ್ಸನಿಂದ ಅನದರ್ ಪರ್ಸನ್ಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ. In private company, shares are not freely transferable from one person to another person. They cannot be quoted on the stock exchange. ನಾವು ಶೇರ್ಸ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಸ್ಟಾಕ್ ಎಕ್ಸ್ಚೇಂಜಲ್ಲಿ. ನೆಕ್ಸ್ಟ್ ಇಸ್ in private public company, statutory meeting. It must hold a statutory meeting and file statutory report with the registered within 6 months from the date of obtaining the commencement certificate. ಒಂದು ಸ್ಟ್ಯಾಟ್ಯುಟರಿ ಮೀಟಿಂಗ್ ಆಗಬೇಕು ಅಂದರೆ ನಾವು ರಿಜಿಸ್ಟರ್ ಆಗಿರಬೇಕು 6 ಮಂತ್ಸಲ್ಲಿ. ನಾವು ಯಾವುದರಲ್ಲಿ ರಿಜಿಸ್ಟರ್ ಆಗಿದ್ದೀವಿ, ಡೇಟ್ ಆಫ್ ಒಬ್ಟೈನಿಂಗ್ ಸರ್ಟಿಫಿಕೇಟ್ ಇರಬೇಕು ಪಬ್ಲಿಕ್ ಕಂಪ್ನಿಯಲ್ಲಿ ನಾವು ಯಾವಾಗ ರಿಜಿಸ್ಟರ್ ಆಗಿದ್ದೀವಿ ಅಂತ. ಇನ್ ಪ್ರೈವೇಟ್ ಕಂಪ್ನಿ ಇಟ್ ನೀಡ್ ನಾಟ್ ಟು ಹೋಲ್ಡ್ ಸ್ಟ್ಯಾಟ್ಯುಟರಿ ಮೀಟಿಂಗ್, ನಾಟ್ ಎ ಫೈಲ್ ಎ ಸ್ಟ್ಯಾಟ್ಯುಟರಿ ರಿಪೋರ್ಟ್ ವಿತಿನ್ ದ ರಿಜಿಸ್ಟರ್. ನಾವೇನು ರಿಜಿಸ್ಟರ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಒಂದು ರಿಪೋರ್ಟ್ ಮಾಡಿದ್ರೆ ಸಾಕು. In public company shares, it cannot issue deferred shares and is issue only equity shares and preferred shares. Shares idu in public company only the preferred shares and equity shares they will provide us. In private company it cannot issue deferred shares, equity shares and preferred shares. ಇದು ಈಕ್ವಿಟಿ ಶೇರ್ಸ್ ಮಾತ್ರ ಮತ್ತು ಪ್ರಿಫರೆನ್ಸ್ ಶೇರ್ಸ್ನ ಮಾತ್ರ ಪ್ರೊವೈಡ್ ಮಾಡುತ್ತೆ ಪ್ರೈವೇಟ್ ಕಂಪ್ನಿ. ನಂಬರ್ ಆಫ್ ಡೈರೆಕ್ಷನ್ಸ್ ಬಂದು ಇನ್ ಪಬ್ಲಿಕ್ ಕಂಪನಿ ಅಟ್ಲೀಸ್ಟ್ 3 ಡೈರೆಕ್ಟರ್ಸ್ ಇರಬೇಕಾಗುತ್ತೆ. ಇನ್ ಪ್ರೈವೇಟ್ ಕಂಪ್ನಿ ಅಟ್ಲೀಸ್ಟ್ 2 ಡೈರೆಕ್ಟರ್ಸ್ ಮಾತ್ರ ಇರಬೇಕಾಗುತ್ತೆ. ರಿಸ್ಟ್ರಿಕ್ಷನ್ಸ್ ಆನ್ ರೆಮ್ಯುರೇಷನ್. ದೇರ್ ಆರ್ ಲೀಗಲ್ ರಿಸ್ಟ್ರಿಕ್ಷನ್ ಆನ್ ರೆಮ್ಯುರೇಷನ್ ಆಫ್ ದ ಡೈರೆಕ್ಟರ್ಸ್. ಡೈರೆಕ್ಟರ್ಸ್ಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅವ್ರಿಗೆ ಏನಾದರೂ ರೆಮ್ಯುನರೇಷನ್ ತೊಗೊಬೇಕು ಅಂದರೆ. ಇನ್ ಪಬ್ಲಿಕ್ ಕಂಪ್ನಿ, ಇನ್ ಪ್ರೈವೇಟ್ ಕಂಪ್ನಿ ರಿಸ್ಟ್ರಿಕ್ಷನ್ಸ್ ಆರ್ ರೆಮ್ಯುನರೇಷನ್, ದೆರ್ ಇಸ್ ನೋ ಲೀಗಲ್ ರಿಸ್ಟ್ರಿಕ್ಷನ್ಸ್ ಆನ್ ದ ರೆಮ್ಯುನರೇಷನ್ ಆಫ್ ದ ಡೈರೆಕ್ಟರ್ಸ್. ಅವ್ರಿಗೇನು ಲೀಗಲ್ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಅವ್ರ ರೆಮ್ಯುನರೇಷನ್ಸ್ನ ಡೈರೆಕ್ಟರ್ಸ್ ಯಾವಾಗ ಬೇಕಾದ್ರೂ ತೊಗೊಬೋದು. ನೆಕ್ಸ್ಟ್ ಈಸ್ ಇನ್ ಪಬ್ಲಿಕ್ ಕಂಪ್ನಿ ಲೋನ್ ಟು ದ ಡೈರೆಕ್ಟರ್. ನೋ ಲೋನ್ ಟು ದ ಡೈರೆಕ್ಟರ್ಸ್ ಕ್ಯಾನ್ ಬಿ ಗ್ರಾಂಟೆಡ್ ವಿತೌಟ್ ದ ಅಪ್ರೂವಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಹೇಳಿದರೆ ಡೈರೆಕ್ಟರ್ಸ್ಗೆ ಲೋನ್ ಕೊಡೋಕ್ಕಾಗೋದೇ ಇಲ್ಲ ಇನ್ ಪಬ್ಲಿಕ್ ಕಂಪ್ನಿ. ಇನ್ ಪ್ರೈವೇಟ್ ಕಂಪ್ನಿ ಡೈರೆಕ್ಟರ್ಸ್ ಕ್ಯಾನ್ ಬಾರೋ ದ ಲೋನ್ ಫ್ರಮ್ ದ ಕಂಪ್ನಿ ವಿತೌಟ್ ದ ಅಪ್ರೂವಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಡೈರೆಕ್ಟರ್ಸು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಇಲ್ಲದೆ ಸಹ ಅವ್ರು ಲೋನ್ನ ಬಾರೋ ಮಾಡ್ಬೋದು ಇನ್ ದೆನ್ ಕಂಪ್ನಿ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪಬ್ಲಿಕ್ ಕಂಪ್ನಿ ಆ್ಯಂಡ್ ಪ್ರೈವೇಟ್ ಕಂಪ್ನಿ. Next topic is doctrine of lifting the well of corporate entity. Doctrine of lifting ಅಂದರೆ ಒಂದು ಡಾಕ್ಟ್ರೈನ್ ಅಂತ ಬಂದು ಸಮ್ ಫಿಲಾಸಫಿ. ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಸಮ್ ಫಿಲಾಸಫಿನ ಫಾಲೋ ಮಾಡಬೇಕಾಗುತ್ತೆ, ಯಾಕಂದರೆ ಫಾರ್ ಲಾಂಗ್ ರನ್ನಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೆಲ್ ಅಂತ ಬಂದರೆ ಕೊರತೆ, ಡ್ಯಾಮೇಜ್ ಇನ್ ಸ್ಟೇಟಸ್. ನಮಗೇನಾದರೂ ಕೊರತೆ ಇದೆಯಾ ನಮ್ಮ ಬಿಸ್ನೆಸ್ಸಲ್ಲಿ ಅಂತ ನೋಡಬೇಕಾಗತ್ತೆ. ದಿಸ್ ದ ಡಾಕ್ಟ್ರೈನ್ ಆಫ್ ಲಿಫ್ಟಿಂಗ್ ದ ವೀಲ್ ಆಫ್ ಕಾರ್ಪೊರೇಟ್. ಲೆಟ್ ಅಸ್ ಸಿ ದ ವಾಟ್ ಇಟ್ ಮೀನ್. It helps ensure the corporate personality is used for legal purpose and not a fraudulent practice or illegal activities. ಇದೊಂದು ಎನ್ಶೂರ್ ಕಾರ್ಪೊರೇಟ್ ಪರ್ಸ್ನಾಲಿಟಿಗೋಸ್ಕರ ಹೆಲ್ಪ್ ಮಾಡೋಕ್ಕೋಗುತ್ತೆ, ನಾಟ್ ಎ ಫ್ರಾಡ್ ಎಲ್ಲ ಮಾಡೋಕ್ಕೋಗಲ್ಲ. ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆಲ್ಲ ಡಾಕ್ಟ್ರೈನ್ ಆಫ್ ಲಿಫ್ಟಿಂಗ್ ಆಫ್ ದ ವಿಲ್ ಆಫ್ ಕಾರ್ಪೊರೇಟ್ ಎಂಟಿಟಿಯಲ್ಲಿ ಹೆಲ್ಪ್ ಮಾಡಲ್ಲ. ನೆಕ್ಸ್ಟ್ ಈಸ್ ಬಿಲೋ ಮೆನ್ಷನ್ ಆರ್ ದ ಗ್ರೌಂಡ್ಸ್ ಆನ್ ವಿಚ್ ವಿಲ್ ಈಸ್ ಲಿಫ್ಟೆಡ್ ಅಂಡರ್ ಕಂಪ್ನಿ ಆ್ಯಕ್ಟ್ 2013. ನಾವು ಒಂದು ವಿಲ್ ಏನೇನು ಇದರಿಂದ ನಾವು ಕೊರತೆಗಳನ್ನೆಲ್ಲ ಏನೇನು ನೋಡಿದ್ದೀವಿ ಅಂತ ಕಂಪ್ನೀಸ್ ಆ್ಯಕ್ಟ್ ಪಾಯಿಂಟ್ಸ್ ನೋಡೋಣ. ಫಸ್ಟ್ ಪಾಯಿಂಟ್ ಇಸ್ ಮಿಸ್ಸ್ಟೇಟ್ಮೆಂಟ್ ಇನ್ ಪ್ರಾಸ್ಪೆಕ್ಟ್ಸ್. ಹೀಗೆ ನಮ್ಮ ಮಿಸ್ಸ್ಟೇಟ್ಮೆಂಟ್ ಇನ್ ಪ್ರಾಸ್ಪೆಕ್ಟ್ಸ್ ಆಗುತ್ತೆ ಅಂದರೆ ವಿ ಶುಡ್ ನಾಟ್ ಡೂ ಎನಿ ಮಿಸ್ಟೇಕ್ ಇನ್ ಅವರ್ ಕಂಪ್ನಿ, ವಿ ಶುಡ್ ಫಾಲೋ ದ ಕಂಟಿನ್ಯೂಸ್ ಫ್ಲೋ. ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್ಸ್ನೆಲ್ಲ ನಾವು ಕೊಡೋಕೆ ಹೋಗ್ಬಾರ್ದು ನಮ್ಮ ಕಂಪ್ನಿ ಬಗ್ಗೆನೇ, ನಮ್ಮ ಕಂಪ್ನಿ ಆಗಿದೆ ಹೀಗಿದೆ ಅಂತ. ವಿ ಶುಡ್ ನಾಟ್ ಗಿವ್ ಎನಿ ಮಿಸ್ಟೇಕ್ ಇನ್ ಅವರ್ ಕಂಪ್ನಿ. ಆ್ಯಂಡ್ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಾವು ಮಿಸ್ಸ್ಟೇಟ್ಮೆಂಟ್, ನಮ್ಗೆ ಈ ಥರ ಪ್ರಾಡಕ್ಟ್ಸ್ ಇದೆ ಅಂತ ಎಲ್ಲ ಹೇಳೋಕೆ ಹೋಗ್ಬೋದು. ದಟ್ ಈಸ್ ದ ಮಿಸ್ಸ್ಟೇಟ್ಮೆಂಟ್ ಇನ್ ಪ್ರಾಸ್ಪೆಕ್ಟ್ಸ್. ನೆಕ್ಸ್ಟ್ ಪಾಯಿಂಟ್ ಇಸ್ ಮಿಸ್ ಡಿಸ್ಕ್ರಿಪ್ಷನ್ ಆಫ್ ನೇಮ್. ಒಂದು ನಮ್ಮ ಕಂಪ್ನಿ ಫಾರ್ಮ್ ಮಾಡಿದ್ದೀವಿ ಅಂದರೆ ನಮ್ಮ ನೇಮ್ ಇದ್ದೇ ಇರುತ್ತೆ, ಅದೊಂದು ಬ್ರ್ಯಾಂಡ್ ಆಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ನಾವು ಹೇಗೆ ಲೈಕ್ ವಿ ಕೆನಾಟ್ ಟೆಲ್ ಪ್ರಾಸ್ಪೆಕ್ಟ್ಸ್ ಅಪಾನ್ ದ ಮಿಸ್ ಡಿಸ್ಕ್ರಿಪ್ಷನ್ ಆಫ್ ನೇಮ್. ನೆಕ್ಸ್ಟ್ ಈಸ್ ಫ್ರಾಡ್ಲೆಂಟ್ ಕಂಡಕ್ಟ್. ನಮ್ಮ ಕಂಪ್ನಿಗೆಲ್ಲ ಚೀಟ್ ಮಾಡೋಕ್ಕೆ ಹೋಗಬಾರ್ದು. ನಾವು ಏನಾದ್ರು ಕಂಪ್ನಿ ಫಾರ್ಮ್ ಮಾಡಿದ್ದೀವಿ ಅಂದರೆ ಹೇಗಿರಬೇಕು ಅಂದರೆ ವಿ ಆರ್ ಟು ಬಿ ಇನ್ ಗ್ರೂಪ್. ವಿ ಶುಡ್ ನಾಟ್ ಲೀವ್ ಅವರ್ ಕಂಪ್ನಿ ಟು ದ ಅನದರ್ ಕಂಪ್ನೀಸ್. We should not reveal our secrecy to the companies. We should not do fraud. Ultra-vires ಟ್ಯಾಕ್ಸ್ ಡೈರೆಕ್ಟರ್ಸ್ಗೆ ಅಪ್ಲೈ ಆಗುತ್ತೆ, ಯಾಕಂದರೆ ಅವ್ರು ಏನಾದರೂ ಕಟ್ ಆಫ್ ಮಾಡಿದ್ರೆ ಅಲ್ಟ್ರಾವೈರಸ್ ಆ್ಯಕ್ಟ್ನ ನಮ್ಮ ಬಿಸ್ನೆಸ್ಗೆ ಸಹ ಲಾಸ್ ಆಗೋದು. ಅದಕ್ಕೋಸ್ಕರ ನಮ್ಮ ಬಿಸ್ನೆಸ್ಸಲ್ಲಿ ಅಲ್ಟ್ರಾವೈರಸ್ ಆ್ಯಕ್ಟ್ನ ಡೈರೆಕ್ಟರ್ಸ್ ಕಟ್ ಮಾಡ್ತಾರೆ. ದಿಸ್ ಇಸ್ ದ ಡಾಕ್ಟರ್ ಆಫ್ ಲಿಫ್ಟಿಂಗ್ ಅಲ್ಟ್ರಾವೈರಸ್ ಆ್ಯಕ್ಟ್. ನೆಕ್ಸ್ಟ್ ಪಾಯಿಂಟ್ ಇಸ್ ಫೇಲ್ಯೂರ್ ಟು ರಿಟರ್ನ್ ದ ಅಪ್ಲಿಕೇಶನ್ ಮನಿ. ನಮ್ಮ ಮನಿ ಫ್ರಾಡ್ ಆಗಿ
ಇನ್ ಟೇಕಿಂಗ್ ಫ್ರಾಡ್ ನಾವು ಅಮೌಂಟ್ನ ಇಸ್ಕೊಂಡಿರ್ತಾರೆ ನಮ್ಮ ಕಂಪ್ನಿಲಿ ಅಂದರೆ ಅದನ್ನ ಕೊಡೋಕ್ಕೆ ರಿಟರ್ನ್ ಮಾಡೋಕ್ಕೆ ಆಗೋದಿಲ್ಲ. ಫೇಲ್ಯೂರ್ ಟು ರಿಟರ್ನ್ ಅಪ್ಲಿಕೇಶನ್, ನಾವು ಒಂದು ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅಂದರೆ ಅದು ಮನಿ ಇಸ್ಕೊಂಡಿರ್ತಾರೆ, ಅದನ್ನ ರಿಟರ್ನ್ ಮಾಡೋಕ್ಕಾಗಲ್ಲ. ದಿಸ್ ದ ಡಾಕ್ಟ್ರಿನ್ ಆಫ್ ಲಿಫ್ಟಿಂಗ್ ದ ಲೆವೆಲ್ ಆಫ್ ದ ಕಾರ್ಪೊರೇಟ್ ಎಂಟಿಟಿ. ನೆಕ್ಸ್ಟ್ ಲೆಟ್ ಅಸ್ ಸಿ ದ what is CSR, corporate social responsibility. Meaning, CSR is the idea that a company should play a positive role in the community and consider the environment and social impact of the business decision. CSR ಬಂದು ಒಂದು ಐಡಿಯಾ ಆಫ್ ದ ಕಂಪ್ನಿ, ಹೇಗೆ ನಾವು ರೆಸ್ಪಾಂಡ್ ಮಾಡ್ತೀವಿ ಕಂಪ್ನಿಗೆ ಅಂತ, ಶುಡ್ ಪ್ಲೇ ಪಾಸಿಟಿವ್ ರೋಲ್, ಒಂದು ಪಾಸಿಟಿವ್ ರೋಲ್ ಮಾಡುತ್ತೆ ಸೊಸೈಟಿ ಮತ್ತು ನಾವು ಎನ್ವಿರಾನ್ಮೆಂಟಲ್ ಸರೌಂಡಿಂಗಲ್ಲಿ ಹೇಗೆ ನಾವು ಡಿಸಿಷನ್ಸ್ ತೊಗೊಬೋದು ಯೂಸಿಂಗ್ ದ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ, ಹೇಗೆ ನಾವು ಸೊಸೈಟಿಗೆ ಹೆಲ್ಪ್ ಮಾಡ್ಬೋದು ಅಂತ. ದಿಸ್ ದ ಮೀನಿಂಗ್ ಆಫ್ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ. ಲೆಟ್ ಅಸ್ ಸಿ ದ ಸ್ಕೋಪ್ ಆಫ್ CSR, ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಪಾಯಿಂಟ್ ಇಸ್ ಹೆಲ್ತಿ ಆ್ಯಂಡ್ ಸೇಫ್ಟಿ. ನಾವು ಸೊಸೈಟಿಯಲ್ಲಿ ಲಿವಿಂಗ್ ಆ್ಯಂಡ್ ಹೆಲ್ತಿ ಎನ್ವಿರಾನ್ಮೆಂಟ್ ಫಾರ್ ಅವರ್ ಬೆಟರ್ ಎನ್ವಿರಾನ್ಮೆಂಟ್, ವಿ ಶುಡ್ ಬಿ ಈಟ್ ಹೆಲ್ತಿ ಆ್ಯಂಡ್ ಬಿ ಸೇಫ್ ಇನ್ ಅವರ್ ಎನ್ವಿರಾನ್ಮೆಂಟ್. Like some companies will provide the like safety measures and healthy like foods, fruits sometimes. This is healthy and safety. Environmental concerns. ನಾವು ಕಂಪ್ನಿ ಫಾಲೋ ಮಾಡ್ತಾ ಇದ್ದೀವಿ ಅಂದರೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಸಹ ಇರಬೇಕು. ಏರ್ ಪೊಲ್ಯೂಷನ್ ಮಾಡೋಕ್ಕೆ, ವಾಟರ್ ಪೊಲ್ಯೂಷನ್ ಲೈಕ್ ಎಕ್ಸೆಟ್ರಾ. ಏರ್ ಪೊಲ್ಯೂಷನ್ ನಾವು ಹಾರ್ಮ್ಫುಲ್ ಏರ್ಸ್ನೆಲ್ಲ ಕ್ಲೌಡಿಗೆ ಬಿಡೋಕ್ಕೆ ಹೋಗ್ಬಾರ್ದು, ಮತ್ತು ಹಾರ್ಮ್ಫುಲ್ ವಾಟರ್ಸ್ನೆಲ್ಲ ರಿವರಿಗೆ ಬಿಡೋಕ್ಕೆ ಹೋಗ್ಬಾರ್ದು. ವಿ ಶುಡ್ see our environmental surrounding also. We should follow some CSR in our company. Next is community development. ನಮ್ಮ community development ಹೇಗೆ ಡೆವಲಪ್ ಆಗಬೇಕು ಅಂದರೆ providing some facilities to the peoples like comfortness and in community giving to the games and new providing means ಅವ್ರಿಗೆಲ್ಲ ಗೇಮ್ಸ್ ಆಡಿಸೋದು, ಮತ್ತು ಕಮ್ಯುನಿಟಿನ ಹೇಗೆ ಡೆವಲಪ್ ಮಾಡ್ಬೋದು ಅಂದರೆ giving them best salary in our environment, in our company. This is the community development. Next, human rights in relation to labor. ಒಂದು ರಿಲೇಷನ್ಶಿಪ್ಪಲ್ಲಿ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಲೇಬರ್ ಶುಡ್ ಬಿ ಗುಡ್ ಆಗಿರಬೇಕಾಗುತ್ತೆ ಒಂದು ಬಿಸ್ನೆಸ್ ರನ್ ಮಾಡೋಕ್ಕೋಸ್ಕರ and CSR. Next is customer satisfaction and fair competition. ನಾವು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಮಾಡಬೇಕಾಗುತ್ತೆ ಪ್ರೊಡ್ಯೂಸ್, ಅದರ್ವೈಸ್ ಮಾಡೋಕ್ಕೆ ಹೋಗಬಾರ್ದು. ಈ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಅವ್ರ ಕ್ವಾಲಿಟಿ ಕ್ವಾಂಟಿಟಿ ಬೇಸ್ಡ್ ಪ್ರಾಡಕ್ಟ್ಸ್ನ ಸೆಲ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಫೇರ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಇಸ್ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಫಿನಾನ್ಷಿಯಲ್ ರಿಪೋರ್ಟಿಂಗ್. ನಮ್ಮ ಅಕೌಂಟಬಿಲಿಟಿ ಹೇಗೆ ಸ್ಟೇಬಲ್ ಆಗಿರಬೇಕು ಅಂದರೆ ಫ್ರಾಡ್ ಮಾಡೋಕ್ಕೆ ಹೋಗ್ಬಾರ್ದು. ಅಕೌಂಟಬಿಲಿಟಿ ಎಲ್ಲ ಈ ಥರ ನಮ್ಮ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ ಅಂತ ಎಲ್ಲ, ವಿ ಶುಡ್ ಬಿ ಇನ್ ಫೇರ್ ಮ್ಯಾನರ್ ಆ್ಯಂಡ್ ಶುಡ್ ಬಿ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಎಲ್ಲ ಮೀನ್ಸ್ ದಿಸ್ ಪ್ರಾಡಕ್ಟ್ ಆರ್ ಸೆಂಡಿಂಗ್ ಟು ದ ಔಟ್ ಆ್ಯಂಡ್ ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಎಷ್ಟು ನಮ್ಗೆ ಲಯಬಿಲಿಟಿ ಇದೆ, ಎಷ್ಟು ಇನ್ಕಮ್, ಎಷ್ಟು ಪ್ರಾಫಿಟ್, ಎಷ್ಟು ಲಾಸ್ ಇದೆ ಅಂತ ನಾವೆಲ್ಲ ನೋಡಬೇಕಾಗುತ್ತೆ ಬಿಸ್ನೆಸ್ಸಲ್ಲಿ. ಮೇಂಟೈನ್ ರಿಲೇಷನ್ಶಿಪ್ ವಿತ್ ಸಪ್ಲೈಸ್. ನಾವು ಸಪ್ಲೈಯರ್ಸ್ ಜೊತೆ ಒಂದು ಗುಡ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಗಿವಿಂಗ್ ದ ಆಫರ್ಸ್ ಆ್ಯಂಡ್ ಗಿಫ್ಟ್ಸ್ನ ಲೈಕ್ ಸಮ್ ಫೆಸ್ಟಿವಲ್ಸ್ ನಾವು ಆಫರ್ಸ್ ಬಂದಾಗ ಅವ್ರಿಗೆ ಫೆಸ್ಟಿವಲ್ ಬಂದಾಗ ಆಫರ್ಸ್ ಕೊಡಬೇಕು ಮತ್ತು ಗಿಫ್ಟ್ಸ್ ವೋಚರ್ಸ್ ಕೊಡಬೇಕಾಗುತ್ತೆ. ಆವಾಗ ನಮ್ಮ ಸಪ್ಲೈಯರ್ಸ್ ಮತ್ತು ನಮ್ಮ ಮಧ್ಯ ಗುಡ್ ರಿಲೇಷನ್ಶಿಪ್ ಇರುತ್ತೆ. ದಿಸ್ ದ ಸ್ಕೋಪ್ ಆಫ್ CSR ಇನ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ದ ಔಟ್ಸೈಡ್ ದ ಸೊಸೈಟಿ ಆರ್ ಇನ್ ಆನ್ ಎನ್ವಿರಾನ್ಮೆಂಟಲ್. ನೆಕ್ಸ್ಟ್ ಇಸ್ provision for CSR activities under Schedule 4th of the Companies Act 2013. CSR activities ನಮ್ಮ Companies Act 2013 ಹೇಗಿತ್ತು ಅಂದರೆ ಫಸ್ಟ್ ಪಾಯಿಂಟ್ ಇಸ್ ಪ್ರೊಮೋಟಿಂಗ್ ಹೆಲ್ತ್ ಕೇರ್. ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಹೆಲ್ತ್ ಕೇರ್ನ ಪ್ರಮೋಟ್ ಮಾಡಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ಸ್ ಗಿವಿಂಗ್ ಸೊಸೈಟೀಸ್ ಲೈಕ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ನ ಕೊಡಬೇಕಾಗುತ್ತೆ, ಮತ್ತು ಸರೌಂಡಿಂಗ್ಸ್ನೆಲ್ಲ ಕ್ಲೀನ್ ಮಾಡೋದು. ಹೆಲ್ತ್ ಕೇರ್ ಬಗ್ಗೆ ತುಂಬ ನಾವು ಥಿಂಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಎರಾಡಿಕೇಟಿಂಗ್ ಹಂಗರ್ ಆ್ಯಂಡ್ ಪಾವರ್ಟಿ. means there must be no poverty and hunger in between the society. ಅವ್ರಿಗೆಲ್ಲ ಹೆಲ್ಪ್ ಮಾಡಬೇಕಾಗುತ್ತೆ. ಲೈಕ್ ಪೂರ್ ಪೀಪಲ್ಸ್ಗೆಲ್ಲ ಏನಾದರೂ ನೀಡ್ ಬೇಕಾ, ವಾಟರ್ ಸಪ್ಲೈ ಮತ್ತು ಫುಡ್ ಫೆಸಿಲಿಟೀಸ್ ಎಲ್ಲ ನಮ್ಮ ಕಂಪ್ನಿಯಿಂದ ಪ್ರೊವೈಡ್ ಮಾಡಬೇಕಾಗುತ್ತೆ ಲೈಕ್ ಫ್ರಮ್ CSR. ನೆಕ್ಸ್ಟ್ ಇಸ್ ಸ್ವಚ್ಛ ಭಾರತ್ ಕೋಶ್ ಸೆಟಪ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದ ಪ್ರಮೋಷನ್ ಆಫ್ ಸ್ಯಾನಿಟೇಷನ್. ಸೆಂಟ್ರಲ್ ಗೌರ್ಮೆಂಟು ಸ್ವಚ್ಛ ಭಾರತ್ ಕೋಶ್ನ ಅಪ್ಲೈ ಮಾಡ್ತಾರೆ. ಯಾಕೆಂದರೆ ಪೂರ್ ಪೀಪಲ್ಸ್ಗೆಲ್ಲ ಹೆಲ್ಪ್ ಮಾಡೋಕ್ಕೆ, ಸ್ಯಾನಿಟೇಷನ್ ಪ್ರೊವೈಡ್ ಮಾಡೋಕ್ಕೆ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರೋಕ್ಕೆ, ಕ್ಲೀನ್ಲೆಸ್ನಾಗಿ ನಮ್ಮ ಕಂಪ್ನಿಯಿಂದ ಸ್ವಚ್ಛ ಭಾರತ್ ಕೋಶ್ನ ಅಪ್ಲೈ ಮಾಡಿದ್ರೆ ನಾವು ಕ್ಲೀನ್ಲೆಸ್ನಾಗಿ ಇಟ್ಕೊಂಡು ನಮ್ಮ ಕಂಪ್ನಿ ಎಲ್ಲ ಹೈಕಲ್ ಬೆಳೆಯುತ್ತೆ. ದಿಸ್ ಇಸ್ ಸ್ವಚ್ಛ ಭಾರತ್ ಕೋಶ್. ನೆಕ್ಸ್ಟ್ ಈಸ್ ಮೇಕಿಂಗ್ ಅವೈಲೇಬಲ್ ಸೇಫ್ ಡ್ರಿಂಕಿಂಗ್ ವಾಟರ್. ನಮ್ಮ ಕಂಪ್ನಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಸೇಫ್ ಡ್ರಿಂಕಿಂಗ್ ವಾಟರ್ನ
we can provide us, and government also will provide making available of safe drinking water. Next is promoting educational, including special education and employment enhancing vaccination skill, especially for the children and women. ಸ್ಪೆಷಲ್ ಸ್ಕಿಲ್ಸ್ನ ಕೊಡಬೇಕಾಗುತ್ತೆ, ಲೈಕ್ ಚಿಲ್ಡ್ರನ್ಸ್ ಆ್ಯಂಡ್ ವುಮೆನ್ಸ್ಗೋಸ್ಕರ ಎಜುಕೇಷನ್ ಪ್ರೊವೈಡ್ ಮಾಡಬೇಕಾಗತ್ತೆ, ಲೈಕ್ ಸ್ಪೆಷಲ್ ಎಜುಕೇಷನ್ ಲೈಕ್ ಸಮ್ skills, computer knowledge base, and like tallies and weavings and all we want to provide from our company or from societies. Next is promoting environmental sustainability. Environmental gain and provide because like cleanliness, air pollution ಮಾಡೋಕ್ಕೆ ಹೋಗ್ಬೋದು, ವಾಟರ್ ಪೊಲ್ಯೂಷನ್ ಅದೆಲ್ಲ ಸ್ಟಾಪ್ ಮಾಡಿ ಒಂದು ಸಸ್ಟೈನಬಲ್ ಆಗಿ ಎನ್ವಿರಾನ್ಮೆಂಟ್ನ ನೋಡ್ಕೊಬೇಕು. ಅನಿಮಲ್ ವೆಲ್ಫೇರ್, ಅನಿಮಲ್ಗೆ ನಾವು ಶೆಲ್ಟರ್ ಪ್ರೊವೈಡಿಂಗ್ ಡೊನೇಷನ್, ಅನಿಮಲ್ ವೆಲ್ಫೇರ್ ಚಾರಿಟಿ ಫಂಡ್ಗೆ ನಾವು ಡೊನೇಷನ್ ಕೊಡಬೇಕಾಗುತ್ತೆ. ಅನಿಮಲ್ಸ್ಗೆಲ್ಲ ಫುಡ್ ಮತ್ತು ಹೇಗೆ ಅವ್ರ ಸ್ಕಿನ್ಸ್ ಕೇಸ್ ಎಲ್ಲ ಹೇಗೆ ಪ್ರೊವೈಡ್ ಮಾಡ್ಬೋದು ಅಂತ ವಿ ಕ್ಯಾನ್ ಟೆಲ್ ಅಸ್, ಆ್ಯಂಡ್ ವಿ ಕ್ಯಾನ್ ಗಿವ್ ಎಮ್ ಸಮ್ ಲಮ್ಸ್ ಆಫ್ ಅಮೌಂಟ್ ಟು ದ ಡೊನೇಷನ್ ಲೈಕ್ ಅನಿಮಲ್ ವೆಲ್ಫೇರ್ ಫಂಡ್. ನೆಕ್ಸ್ಟ್ ಇಸ್ ಪ್ರೊಟೆಕ್ಷನ್ ಆಫ್ ನ್ಯಾಷನಲ್ ಹೆರಿಟೇಜ್. We should be protect our national heritage. We should give importance to the handicrafts and culture and our temples. National heritage ನಮ್ಮ ಕಲ್ಚರ್ಗೆ ಮತ್ತು ನಮ್ಮ ಹ್ಯಾಂಡಿಕ್ರಾಫ್ಟ್ಗೆಲ್ಲ we should be support and give more importance to that and all. Next is measure for the benefits and armed forces veterans. ಟ್ರೈನಿಂಗ್ ಟು ಪ್ರಮೋಟ್ ರೂರಲ್ ಸ್ಪೋರ್ಟ್ಸ್. ರೂರಲಲ್ಲಿ ಸ್ಪೋರ್ಟ್ಸ್ ಆಡೋರಿಗೆಲ್ಲ ಟ್ರೈನಿಂಗ್ ಕೊಡಬೇಕಾಗುತ್ತೆ, ಅವ್ರನ್ನ ಪ್ರಮೋಟ್ ಮಾಡಬೇಕಾಗುತ್ತೆ, ಪ್ರಮೋಟ್ ಮಾಡಿ ತಾಲೂಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಕಾಂಟ್ರಿಬ್ಯೂಷನ್ ಟು ದ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಮಾಡಿದ್ದೆ, ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಸಮ್ ಲಮ್ಸ್ ಆಫ್ ಅಮೌಂಟ್ ಟು ಗಿವಿಂಗ್ ದಮ್ ಆ್ಯಂಡ್ ಎಂಕರೇಜಿಂಗ್ ಟು ಡೂ ದ ವೆಲ್ ಇನ್ ಅವರ್ ಸೊಸೈಟಿ. ಕಾಂಟ್ರಿಬ್ಯೂಷನ್ ಟು ಇನ್ಕ್ಯುಬೇಟರ್ಸ್ ಆರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಇನ್ಕ್ಯುಬೇಟರ್ ಮತ್ತು ರಿಸರ್ಚ್ ಪ್ರಾಬ್ಲಮ್ಸ್ ಹೇಗೆ ನಮ್ಮ ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡ್ಬೋದು ಅಂತ ರಿಸರ್ಚ್ ಮಾಡಿ ಡೆವಲಪ್ ಮಾಡಿ ಇನ್ಕ್ಯುಬೇಟರ್ ಸೆಂಟರ್ಸ್ನೆಲ್ಲ ವಿ ಕ್ಯಾನ್ ಡೂ ದ ಅವರ್ ಬಿಸ್ನೆಸ್ ಆರ್ ಓನ್. ನೆಕ್ಸ್ಟ್ ಈಸ್ ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಫಂಡೆಡ್ ಯೂನಿವರ್ಸಿಟೀಸ್. ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ರೂರಲಲ್ಲಿ ಹೇಗೆ ನಮ್ಮ ರೋಡ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಬೋದು, ರೂರಲಲ್ಲಿ ರೋಡ್ಸ್ ಎಲ್ಲ ಸರಿ ಇರಲ್ಲ, ಅದ್ರ ಮೇಲೆ ಪ್ರಾಜೆಕ್ಟ್ಸ್ ಮಾಡ್ಬೋದು ಮತ್ತು ಡ್ಯಾಮ್ಸ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೋದು. ದಟ್ ಈಸ್ ದ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ನೆಕ್ಸ್ಟ್ ಪಾಯಿಂಟ್ ಇಸ್ ಸ್ಲಮ್ ಏರಿಯಾ ಡೆವಲಪ್ಮೆಂಟ್. ನಾವು ಸ್ಲಮ್ಮಲ್ಲಿ ಹೇಗೆ ಪೂರ್ ಪೀಪಲ್ಸ್ ಇರುತ್ತೆ ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂದರೆ ಪ್ರೊವೈಡಿಂಗ್ ನಮ್ಮ ಹೌಸಸ್ ಆ್ಯಂಡ್ ಪ್ರೊವೈಡಿಂಗ್ ನಮ್ಮ ಕ್ಲೀನ್ ಡ್ರಿಂಕಿಂಗ್ ಹೌಸಸ್, waters and food shelters. We can giving them, we can provide them as we can provide them and we can be developing in our slum area also. This is a provision for CSR activities under Schedule 4th of the Companies Act 2013.